ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತು ಭಾರತೀಯ ಷೇರು ಮಾರುಕಟ್ಟೆ ಮತ್ತೆ ಗ್ರೀನಲ್ಲೇ ಮುಕ್ತಾಯಗೊಂಡಿದೆ. ನಿನ್ನೆ ಒಂದು ಬಹುದೊಡ್ಡ ರ್ಯಾಲಿ ಆಗಿತ್ತು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ. ಬಹುಶಃ ಇವತ್ತು ಏನಾದರೂ ಪ್ರಾಫಿಟ್ ಬುಕ್ಕಿಂಗ್ ಆಗ್ಬೋದು ಅಂತ ತುಂಬಾ ಜನ ಕಾಯ್ತಾ ಇದ್ರು. ಆದರೆ ಇವತ್ತು ಕೂಡ ಪ್ರಾಫಿಟ್ ಬುಕ್ಕಿಂಗ್ ಆಯಿತು, ಬಟ್ ಮತ್ತೆ ಮಾರುಕಟ್ಟೆ ಚೇತರಿಕೆ ಕಂಡು ಗ್ರೀನಲ್ಲೇ ಎಂಡ್ ಆಯಿತು. ಇವತ್ತು ಕೂಡ ಆ, ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಇಂಡೆಕ್ಸ್ಗಳನ್ನು ನೋಡೋದಕ್ಕೆ ಖುಷಿ ಆಗ್ತಿತ್ತು. ಯಾಕಂದ್ರೆ ಇವತ್ತು ಸೆನ್ಸೆಕ್ಸ್ ಕೂಡ ಗ್ರೀನಲ್ಲಿತ್ತು, ನಿಫ್ಟಿ 50 ಕೂಡ ಗ್ರೀನಲ್ಲಿತ್ತು, ಮಿಡ್ ಕ್ಯಾಪ್ ಕೂಡ ಗ್ರೀನಲ್ಲಿತ್ತು. ಆದರೆ ಇವತ್ತು ಬಿದ್ದಿದ್ದು ಒಂದೇ ನಿಫ್ಟಿ ಐಟಿ ಇಂಡೆಕ್ಸ್. ನಿಫ್ಟಿ ಐಟಿ ಇಂಡೆಕ್ಸ್ ಬೀಳೋದಕ್ಕೆ ಮುಖ್ಯ ಕಾರಣ ಆಂಥ್ರೋಪಿಕ್ ಅಂತಕ್ಕಂಥ ಒಂದು ಟೂಲ್ ನಿನ್ನೆ ಎಸ್ಟಾಬ್ಲಿಷ್ ಆಗಿದ್ದು. ಅದು ಎಐಗೆ ಪರ್ಯಾಯವಾಗಿ ಏನು ಕೆಲಸ ಮಾಡುತ್ತೆ, ಇದರಿಂದ ಐಟಿ ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ಬೀಳೋ ಸಾಧ್ಯತೆಗಳಿವೆ. ಒಂದು ಅಂದಾಜಿನ ಪ್ರಕಾರ ಕಳೆದ ಕೆಲವು ದಿನಗಳಿಂದ ಏನು ಇದರ ಬಗ್ಗೆ ಮಾಹಿತಿಗಳು ಹರಿದಾಡ್ತಾ ಇದ್ವು, ಅದರ ಪರಿಣಾಮವಾಗಿ ಇಂದು ಮತ್ತು ನಿನ್ನೆ 2 ದಿನ ಕೂಡ ಅಮೆರಿಕ ಹಾಗೂ ಭಾರತಾದ್ಯಂತ ಸೇರಿ ಹಲವಾರು ಷೇರು ಮಾರುಕಟ್ಟೆಗಳಲ್ಲಿ ಐಟಿ ಸ್ಟಾಕುಗಳು ಕುಸಿತ ಕಂಡಿವೆ. ಹತ್ರ 25 ಲಕ್ಷ ಕೋಟಿಗೂ ಹೆಚ್ಚಿನ ಸಂಪತ್ತು ಕೇವಲ ಒಂದೆರಡು ದಿನಗಳಲ್ಲಿ ಕರಗಿ ಹೋಗಿದೆ. ಹಾಗಾಗಿ ಬರೋ ದಿನಗಳಲ್ಲಿ ಐಟಿ ಕ್ಷೇತ್ರದಲ್ಲಿ ಹೂಡಿಕೆ ಮಾಡೋರು ಸ್ವಲ್ಪ ಯೋಚನೆ ಮಾಡಿ ಹೂಡಿಕೆ ಮಾಡಿ. ಈ ಆಂಥ್ರೋಪಿಕ್ಸ್ನ ಪರಿಣಾಮದಿಂದಾಗಿ ಬರೀ ಐಟಿ ಕಂಪನಿಗಳಿಗೆ ಮಾತ್ರ ನಷ್ಟ ಆಗಿಲ್ಲ. ಈ ಐಟಿ ಕಂಪನಿಗಳಿಗೆ ಯಾವ್ಯಾವ ಫೈನಾನ್ಸ್ ಕಂಪನಿಗಳಾಗ್ಲಿ, ಬ್ಯಾಂಕ್ಗಳಾಗ್ಲಿ ಸಾಲ ಕೊಟ್ಟಿದ್ರೋ ಆ ಕಂಪನಿ ಷೇರುಗಳು ಕೂಡ ಇವತ್ತು ಬಿದ್ದಿದ್ದಾವೆ. ಬರೋಬ್ಬರಿ 6% ಅಷ್ಟು ಇವತ್ತು ಐಟಿ ಇಂಡೆಕ್ಸ್ ಬಿದ್ದಿದೆ. ಇದು ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚಾದ್ಯಂತ ಎಲ್ಲ ಐಟಿ ಸ್ಟಾಕ್ಗಳ ಕಂಪನಿಗಳು ಬೀಳ್ತಾ ಇದ್ದಾವೆ. ಇನ್ನು ಮಾರುಕಟ್ಟೆ ವಿಷಯಕ್ಕೆ ಬಂದ್ರೆ, ಇವತ್ತು ಸೆನ್ಸೆಕ್ಸ್ 78.56 ಅಂಕಗಳನ್ನ ಗಳಿಸಿ ಮುನ್ನುಗ್ತಾ ಇದೆ. ನಿಫ್ಟಿ 50 48 ಅಂಕಗಳ ಏರಿಕೆಯನ್ನ ಕಂಡಿದೆ. ನಿಫ್ಟಿ ಬ್ಯಾಂಕ್ 196 ಅಂಕಗಳ ಏರಿಕೆಯನ್ನ ಕಂಡ್ರೆ, ನಿಫ್ಟಿ ಮಿಡ್ ಕ್ಯಾಪ್ 376 ಅಂಕಗಳ ಏರಿಕೆಯನ್ನ ಕಂಡಿದೆ. ನಾನು ಹೇಳಿದಾಗೆ ಬರೋ ದಿನಗಳಲ್ಲಿ ಐಟಿ ಕ್ಷೇತ್ರಕ್ಕೆ ಸ್ವಲ್ಪ ಹೊಡೆತ ಬೀಳೋ ಸಾಧ್ಯತೆಗಳಿವೆ. ಬಟ್ ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ನಾವು ಊಹೆ ಮಾಡೋಕ್ಕೂ ಆಗಲ್ಲ. ಆದರೆ ಈಗಿನ ಆ ಒಂದು ಆಂಥ್ರೋಪಿಕ್ ಅಂತಕ್ಕಂಥ ಟೂಲ್ನ ಪರಿಣಾಮವಾಗಿ ಐಟಿ ಕ್ಷೇತ್ರಕ್ಕೆ ಸದ್ಯ ಮಟ್ಟಿಗೆ ಹೊಡೆತ ಬಿದ್ದಿರೋದಂತೂ ಸರಿ. ಆದರೆ ಕೆಲವು ವಿಶ್ಲೇಷಕರು ಹೇಳೋ ಪ್ರಕಾರ, ನಾವು ದೀರ್ಘಾವಧಿ ಹೂಡಿಕೆದಾರರಾಗಿದ್ರೆ, ನಮಗೆ ಒಳ್ಳೆ ಕಂಪನಿಗಳ ಸ್ಟಾಕ್ಗಳು ಇದ್ರೆ, ಇಂಥ ಬಿದ್ದಂಥ ಸಂದರ್ಭದಲ್ಲಿ ಹಂತ ಹಂತವಾಗಿ ಕೆಲವೊಂದಿಷ್ಟನ್ನ ನಾವು ಶೇಖರಣೆ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಸ್ನೇಹಿತರೆ, ಪ್ರತಿದಿನದ ಷೇರು ಮಾರುಕಟ್ಟೆಯ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನ ಪ್ರೋತ್ಸಾಹಿಸಿ. ಧನ್ಯವಾದಗಳು.